ಆರಾಮದರಿ. ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡತ್ತೀನಿ. ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಾ ಈಗ ಒಂದು ನಾಲ್ಕು ದಿವಸ ಆಗಿರ್ಬೇಕು ರೀ, 3-4 ದಿವಸ ಆಗೈತ್ರಿ. ಈಗ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ ರೀ ನಾನು. ಯಾಕೋ ಒಂದು ಸ್ವಲ್ಪ ನಮಗೂ ಆರಾಮಿಲ್ದಂಗೆ ಆಗಿತ್ತು ರೀ, ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ. ಇನ್ನು ವಿಡಿಯೋ ಅಪ್ಲೋಡ್ 11 ಗಂಟೆಗೆ ಏನು ಮಾಡಂಗಿಲ್ಲ ರೀ. ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ ಚೇಂಜ್ ಮಾಡಿದ್ದೀನಿ ರೀ. ಹೇಳ್ತೇನೆ ರೀ ನಾನು ಮುಂದಿನ ವಿಡಿಯೋದೊಳಗೆ ಯಾವ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾನಂತ. ಮುಂಜಾನೆ ಇಲ್ಲ ಸಾಯಂಕಾಲ ಎರಡಕ್ರೊಳಗೆ ಒಂದು ಟೈಮ್ ಅಪ್ಲೋಡ್ ಮಾಡ್ತೀನಿ ರೀ. ಹೆಚ್ಚಾಗಿ ಮುಂಜಾನೆ ಮಾಡ್ಬೇಕಂತ ಅಂದ್ಕೊಂಡನಿ. ನೋಡೋಣ ರೀ ಏನಾಗತ್ತಂತ. ಮುಂಜಾನೆ ಮಾಡುವಂಗಿದ್ರೆ ಮುಂಜಾನೆ ಮಾಡಿಬಿಟ್ಟಿರ್ತೀನಿ ರೀ. ಇಲ್ಲಾಂದ್ರೆ ಸಾಯಂಕಾಲ ಈಗ ಮಧ್ಯಾಹ್ನ 1 ಗಂಟೆ 2 ಗಂಟೆ 11 ಗಂಟೆ ಹಿಂಗೆ ಯಾವಾಗ ಮಾಡೋಕೆ ಹೋಗಂಗಿಲ್ಲ ರೀ. ಮಾಡ್ರೆ ಮುಂಜಾನೆ ಇಲ್ಲ ಸಂಜೆಗೆ ಮಾಡ್ತೀನಿ ನೋಡಿರಿ ವಿಡಿಯೋ ಅಪ್ಲೋಡ. ನೋಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ, ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ಇದು ಸಬ್ಬಸಿಗೆ ಸೊಪ್ಪಿನ ಜೊತೆ ಮೂಕ್ನಿ ಬೇಳೆ ತರ ನೋಡ್ರಿ. ಮೂಕ್ನಿ ಕಾಳು ಇರ್ತಾವಿಲ್ಲ ರೀ, ಮೊಳಕೆ ಕಾಳು, ಆ ಕಾಳಿಂದು ಬೇಳೆ ರೀ. ಮೂಕ್ನಿ ಬೇಳೆ ನೆನೆ ಹೋಗ್ದನ್ರಿ ನಾ ಇಲ್ಲಿ. ಆ ಮೂಕ್ನಿ ಬೇಳೆ ಸಬ್ಬಸಿಗೆ ಪಲ್ಯ ಮಾಡ್ಬೇಕಂತಂದಿದ್ದು ಫಸ್ಟ್ ಟೈಮ್ ರೀ. ಮೂಕ್ನಿ ಬೇಳೆ ಜೊತೆ ಸಬ್ಬಸಿಗೆ ಪಲ್ಯ ಮಾಡೋದು ಇವಾಗ ಮಾಡಿಲ್ಲ ರೀ. ಅದ್ರ ಜೊತೆ ಹೆಂಗೆ ಆಕೈತೆ ಅಂತ ನೋಡೋಣ ರೀ. ಇಲ್ಲಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ 2 ಸೇರಿಸಿ ಜಜ್ಜಿಟ್ಕೊಂಡ ನೋಡ್ರಿ ನಾ ಇವಾಗ. ಸಬ್ಬಸಿಗೆ ಸೊಪ್ಪನ್ನು ಫುಲ್ ಫ್ರೆಶ್ ಐತೆ ನೋಡ್ರಿ. ಈಗ ತಂದಿದ್ದೆ ಇದ್ರೆ ಜಸ್ಟ್ ತಂದುಬಿಟ್ಟಿಗೆ ಕಟ್ ಮಾಡೋಕೆ ತೊಗೊಂಡಿನಿ ರೀ ಅದನ್ನು. ನೋಡಿರಿ ಹೆಂಗೈತಿ. ಆಮ್ಯಾಗೆ ಈಗ ಅನ್ಕೋ ಸಬ್ಬಸಿಗೆ ಅಷ್ಟು ಬಂದೈತೆ ರೀ. ಎಲ್ಲೆಲ್ಲ ಬರೀ ಸಬ್ಬಸಿಗೆ ಭಾಳ ಐತೆ ರೀ ಪಲ್ಯ. ಅದು ಭಾಳ ದುಡ್ಡು ತಿನ್ನೋಕ್ಕಾಗೋದಿಲ್ಲ ರೀ ಅದನ್ನು. ಸ್ವಲ್ಪ ಇತ್ತಂದ್ರೆ ಅಷ್ಟು ಸಿಕ್ಕಿತ್ತು ಸಿಗೋಕಿಲ್ಲ ಅನ್ನಂಗಿತ್ತಂದ್ರೆ ಇಷ್ಟ ಆಯ್ತು ನಾವು ಮುಂಕೈತ್ರಿ. ಇದು ಭಾಳ ಹುಯಿ ಎತ್ತಂದ್ರೆ ನೋಡಿ ತಿನ್ನೋಕ್ಕಾಗೋದಿಲ್ಲ ಅದನ್ನು. ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡೀನಿ ನೋಡಿರಿ ನಾನು. ಸಬ್ಬಸಿಗೆ ಪಲ್ಯನೇ ಹೆಚ್ಚೈತಿ, ಹಿಂಗಾಗಿ ಚೌಳಿಕಾಯಿ ಸ್ವಲ್ಪ ಇದ್ದರವ ಅವನ್ನ ಅಷ್ಟೇ ಮಾಡಿಬಿಟ್ಟಿನಿ ರೀ ಅದ್ರ ಜೊತೆ. ಆಮ್ಯಾಗೆ ರೊಟ್ಟಿ ಮಾಡಾಕಿದ್ದೇನೆ ರೀ. ಈಗ ಬಿಸಿ ರೊಟ್ಟಿ ಆದಾದ್ಮೇಲೆ ಒಗ್ಗರಣೆನ ಮಾಡೀನಿ ನೋಡಿರಿ. ಸಾರು ಅದು ಮತ್ತೆ ಎಲ್ಲಿ ಮಾಡ್ಕೊತ ಕುಂದ್ರದು ಬೇಡ ಅಂದ ಒಗ್ಗರಣೆನ ಮಾಡೀನಿ ರೀ. ಒಗ್ಗರಣೆನ ಸಬ್ಬಸಿಗೆ ಪಲ್ಯ, ಚೌಳಿಕಾಯಿ ಪಲ್ಯ, ರೊಟ್ಟಿ ಇವತ್ತಿನ ಊಟಕ್ಕೆ ನೋಡ್ರಿ ಅದು. ಅದಾದ್ಮೇಲೆ ಇಲ್ಲಿ ಕಾಯಿಪಲ್ಯ ನೋಡ್ರಿ. ಅರ್ಧ kg ಹೀರೆಕಾಯಿ ರೀ. ಗಂಡು ಮಕ್ಳು ಸಂತ್ರಿ ಇದು ಹೆಂಗೆ ಮಾಡ್ತಾರೆ ನೋಡ್ರಿ ಅವ್ರು. ಇಲ್ಲಿ ತೋರಿಸ್ತೇನೆ ರೀ ನಾವು ಒಂದೊಂದು ಹೆಂಗಂತ. ಹೀರೆಕಾಯಿ ನೋಡ್ರಿ ಅರ್ಧ kg. ನಾವು 1/4 kg ತರ್ತಿದ್ದೀನಿ ರೀ. ಎಲ್ರಿ ಹೀರೆಕಾಯಿ ಒಳಗೇನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಹಾಗಲಕಾಯಿ ನೋಡ್ರಿ ಎಷ್ಟೆಷ್ಟು ದಪ್ಪ ಅದಾವೆ ನೋಡ್ರಿ ಅವ. ನಾ ಬಿಳಿವು ಹುಡ್ಕ್ಯಾಡ್ತಿರ್ತೀನಿ ರೀ, ಆಮ್ಯಾಗ ಸಣ್ಣ ನಾನು ಹುಡ್ಕ್ಯಾಡಿರ್ತೀನಿ. ಇವು ದಪ್ಪನ ತೊಗೊಂಡಟ್ಟ ಅದ್ರೊಳಗಿನ ಕಂಡನ ಹೆಚ್ಚಾಗಿ ಹೋಗತ್ತೆ ರೀ. ಅದ್ರೊಳಗನ ತೂಕ ಹೋಗಿಬಿಡ್ತೈತಿ. ನಾವು ಬರೀ ಸೊಟ್ಟಿ ತೊಗೊಳೋರ. ಅದು ಕಂಡೇನು ರೀ ವೇಸ್ಟ್ ಆಗಲೇನು ರೀ. ದಪ್ಪ ಕಾಯಿ ತರುವಂಗಿಲ್ಲ, ಸಣ್ಣ ಕಾಯಿ ತರ್ಬೇಕು ನೋಡಿ. ಮತ್ತು ಟೊಮೆಟೊ ವಾರ ಪೂರ್ತಿ ಬರುವಂಗೆ ನೋಡಿ ಸಣ್ಣ ಕಾಯಿ ತಂದಿರ್ತೀನಿ ರೀ. ಭಾಳ ಅಗದಿ ಸಣ್ಣ ಅಲ್ಲ, ಭಾಳ ದಪ್ಪ ಅಲ್ಲ, ಮೀಡಿಯಮ್ ತಂದಿರ್ತಾನೆ. ಆದರೆ ಇಲ್ಲಿಯವ್ರು ರೀ ಅರ್ಧ kgಗೆ 5 ಕಾಯಿ ಏರಂಗೆ ತೊಗೊಂಬಂದ್ಬಿಟ್ಟಾರೆ. ನಾ 1 kg ತಂದಿರ್ತೇನೆ ರೀ, ಅದ್ರೊಳಗೆ ಮೀಡಿಯಮ್ ಕಾಯಿ ತಂದಿರ್ತೀನಿ ರೀ. ನಾ ಒಂದು ವಾರ ಪೂರ್ತಿ ಬರೋಂಗೆ ಟೊಮೆಟೊ ಒಂದು ಭಾಳ ಯೂಸ್ ಮಾಡ್ತೀವಿ ರೀ ನಾವು, ಹಿಂಗಾಗಿ ಹೆಚ್ಚು ತಂದಿರ್ತೀನಿ ರೀ ನಾನು. ಆಮ್ಯಾಗೆ ಕರಿಬೇವು ಅನ್ಕೊಂಡು ನೋಡುವಂಗಿಲ್ಲ ರೀ ಅದನ್ನು ಹೆಂಗೈತೆ ನೋಡ್ರಿ. ಪಲ್ಯಕ್ಕೆ ಹಾಕ್ಲಾರ್ದಂಗೆ ಐತದು. ಗಂಡು ಮಕ್ಳನ್ನ ಅವರು ಸಂತೆ ಅವ್ರಿಗೆ ಚಲೋ ಚಾನ್ಸ್ ಸಿಕ್ಕಿರ್ತೈತೆ ರೀ ಅವ್ರಿಗೆ. ಪಟ ಒಳೆ ಮಾಡಿ ಹಾಕಿ ಕೊಟ್ಟು ಬಿಡ್ತಾರೆ. ಇದು ನೋಡಿರಿ, ಇದು ಮುಂದಿಂದು ಎಷ್ಟು ಹೊಣ್ತೈತೆ ಅಷ್ಟು ಹಿಂದೆ ಹೊಣ್ತೈತೆ ನೋಡ್ರಿ. ಅದು ಮುಂದೆ ಅರ್ಧ kg ಹಿಂದೆ ಅರ್ಧ kg. ಅದು ಹಿಂದಿಂದ ಏನು ವೇಸ್ಟ್ ಅಲ್ಲೇನು ರೀ, ತೆಗ್ದೋಗಿತ್ತು ನಾವು. ಮತ್ತು ಇದು ಅದಾದ್ಮೇಲೆ ಇವು ಕೊತ್ತಂಬರಿ ಸೊಪ್ಪು ನೋಡ್ರಿ ಹೆಂಗದ ಸಣ್ಣ ಸಣ್ಣ ಎಳೆಯುವ. ಅದಾದ್ಮೇಲೆ ಮೆಣ್ಸಿಕಾಯಿ ಪಲ್ಯ ಅವರೇ ತಿನ್ನಂಗಿಲ್ಲ ರೀ ಮೊದಲು. ಗಂಡು ಮಕ್ಕಳನ್ನ ತಿನ್ನಂಗಿಲ್ಲ ಹೆಚ್ಚಾಗಿ. ಅಂಥವ್ರು ಅರ್ಧ kg ಕಾಯಿ ತೊಗೊಂಬಂದಾರ ರೀ ಅವನ್ನ. ನೋಡ್ರಿ ಅವು ಕಾಯಿ ಹೆಂಗದ ನೋಡ್ರಿ. ಗಂಡು ಮಕ್ಳು ಸಂತೆನ ಹಿಂಗೆ ನೋಡ್ರಿ. ಅದು ಹೆಣ್ಮಕ್ಳು ಅಂದ್ರೆ ಒಂದು ಸ್ವಲ್ಪ ಏನು ತಲೆ ಉಡ್ಸಿ ಅನಿತಾನ್ಲಿ ಅದ್ರಾಗನ ಇದ್ದಿದ್ರೊಳಗನ ತೊಗೊಂಬರ್ತಾರೆ ರೀ. ಆದರೆ ಇವ್ರು ಹಂಗಿಲ್ಲ ರೀ. ಹಟ್ಟಿದ್ದೆಲ್ಲ ಹುಟ್ಕೊತಾರಲ್ಲ ಹಂಗೆ ರೀ. ಇದ್ದಷ್ಟೆಲ್ಲ ಅದನ್ನ ಮಾಡ್ಕೊಂಬಂದ್ಬಿಡೋದು ನೋಡ್ರಿ. ಮೆಣ್ಸಿಕಾಯಿ ಅರ್ಧ kg ಕಾಯಿ ನೋಡ್ರಿ. ಅವು ಕಾಯಿ ರುಚಿನೂ ಇರಂಗಿಲ್ಲ ರೀ. ಇಂಥ ಕಾಯಿ ಕೆಟ್ಟ ಸೌಳು ಆಕೈತಿ ಪಲ್ಯ. ಶೇಂಗಾಗಿಲ್ಲದು ನೋಡಿದ್ರೆ ಏನರ ಹಾಕಿ ಬೇರೆ ಬೇರೆ ಐಟಮ್ ಹಾಕಿ ಟೇಸ್ಟ್ ಮಾಡ್ಬೇಕು ನೋಡ್ರಿ ಅದನ್ನ ಪಲ್ಯ. ಭಾಳ ತೊಗೊಂಬಂದಾರೆ. ಅದಾದ್ಮೇಲೆ ಬದ್ನಿಕಾಯಿ ಅರ್ಧ kg ತಂದಾರೆ ರೀ. ಇಲ್ರಿ ಬದ್ನಿಕಾಯಿ ನಡಿತೈತಿ, ಹಂಗೆ ತಗಲೆಲ್ಲ ಬದ್ನಿಕಾಯಿ ಮಾಡ್ರೆ ನಡೆಯಂಗಿಲ್ಲ ರೀ ಅವ್ರಿಗೆ. ಅರ್ಧ kg ಹೆಚ್ಚದಾವೇನೋ ಅನಿಸ್ತೈತೆ ರೀ ಅವು. ಮತ್ತು kgನೂ ಏನಿಲ್ಲ ರೀ, ಅವು ಅರ್ಧ kgನೇ ಇರ್ಬೋದು, ಒಂದು ಸ್ವಲ್ಪ ಹೆಚ್ಚಿಗೆ ಅದಾವ್ರಿ ಇಷ್ಟ. ಅದಾದ್ಮೇಲೆ ಹಸಿ ಹಾಲು ರೀ. ಹಸಿ ಹಾಲು ಅನ್ಕೋಬೇಕಾರೆ ನಮಗೆ ಚಾಕ ಇವತ್ತು ಹಾಕತ್ತೀವಿ. ಆಮೇಲೆ ನಿಂಬೆಕಾಯಿ ನೋಡ್ರಿ. ನಿಂಬೆಕಾಯಿ ಡ್ವಾರ್ಕಾಯಿ ತೊಗೊಂಬಂದಾರೆ.
ಡೋರ್ಕಾಯಿ. ಆಮ್ಯಾಗ ಸ್ವಲ್ಪ ಸೊಪ್ಪಿ ತಿಳು ಇದ್ದದ್ದು ತೊಗೊಂಬರ್ಬೇಕ್ರಿ ತ್ವಾಟಿ. ಇದು ತ್ವಾಟಿ ದಿಪ್ಪ ಇದ್ದದಕ್ಕೆ ಕೈ ಹೆಚ್ಚಿರ್ತೈತೆ ರೀ ಕಾಯಿ. ಮತ್ತು ನೋಡ್ರಿ ಹಿಂಗೆ ಡೋರ್ಕಾಯಿ ಇದಾವೆ ರೀ, ಹಂಗೇನು ರಸನೂ ಭಾಳ ಇರಂಗಿಲ್ಲ ನೋಡ್ರಿ ಅದ್ರೊಳಗೆ. ನಿಮ್ದೇನು ಫ್ರಿಜ್ ಐತಿ ಹೆಂಗೆ ಇಟ್ಟರು ತಾಳ್ತಾವೆ ರೀ, ಪೂರ ಹಣ್ಣಾದ ಕಾಯಿ ತಂದ್ರೂ ತಾಳ್ತಾವೆ. ಒಂದು ಸ್ವಲ್ಪ ಕಾಯಿ ಮ್ಯಾಗ ತ್ವಾಟಿ ತಿಳು ಇದ್ದು ನೋಡಬೇಕು. ಅದಾದ್ಮ್ಯಾಗ ಒಂದು ಸ್ವಲ್ಪ ಹಣ್ಣಾಗಿರ್ಬೇಕು. ಈ ತ್ವಾಟಿ ದಿಪ್ಪ ಇದ್ದದೈತಿ ಇವು ಕಾಯು ಹಸಿ ಅದಾವೆ ಇನ್ನು, ಹಿಂಗಾಗಿ ರಸನ ಇರಂಗಿಲ್ಲ ನೋಡ್ರಿ ಅದ್ರ ಒಗರು ಇರ್ತೈತೆ ರೀ ಅದು ಕಾಯಿ ಹೇಳ್ಬೇಕಂದ್ರೆ. ಸೊಟ್ಟಿ ಒಳಗನ್ಕ ಫುಲ್ ಕೈ ಸೊಟ್ಟಿ ದಿಪ್ಪ ಕೈ ಹಚ್ಬಿಟ್ಬಿಡ್ತೈತೆ ರೀ ಅದು. ಹಂಗದ ನೋಡ್ರಿ ನಿಂಬೆಕಾಯಿ. ನೋಡ್ರಿ ಅದ್ರೊಳಗನ ಸ್ವಲ್ಪ ತಿಳಿದ ಹೆಣ್ಮಕ್ಳು ಸಂತಿ ಚಲೋ ಮಾಡ್ತಾರೆ. ಗಂಡು ಮಕ್ಳನ್ನ ಹಿಂಗೆ ನೋಡ್ರಿ ಅದ್ರೊಳಗೆ ಇವ್ರು ಕಾಯಿಪಲ್ಲೆ ಮಾರೋರು ಏನೈತ್ರಿ ಎಂಥವ್ರು ಸಿಕ್ಕರೆ ಸಾಕ್ರೆ ಅವ್ರಿಗೂ. ಅವರು ಏನೈತಿ ಪಟ ಚೀಲ ತುಂಬಿ ಕೊಟ್ಬಿಡ್ತಾರೆ ರೀ. ಇವರೆಲ್ಲ ಒಬ್ಬರ ಕಡೆ ತೊಗೊಂಬಂದ್ಬಿಟ್ಟಾರೆ, ಅವ್ರು ಬರ್ರಿ ಅನುಕೂಲ ಆಗಿಬಿಟ್ಟೈತೆ ರೀ ಎಲ್ಲ ತುಂಬಿ ಕೊಡಾಕ. ಇಲ್ಲಿ ಹಸಿಮೆಣ್ಸಿಕಾಯಿ ನೋಡ್ರಿ ಖಾರದವ ಹೆಂಗದಾವ ಗೊತ್ತಿಲ್ಲ ರೀ, ಅವು ಒಂದು ಪಾವು ಕೆ ಜಿ ಇದ್ದಂಗೆ ಕಾಣ್ತಾವೆ. ಅದಾದ್ಮೇಲೆ ಅವ್ರಿಕಾಯಿ ನೋಡ್ರಿಪ್ಪ, ಅವ್ರಿಕಾಯಿ ಅನ್ಕ ಸುದ್ದಿ ಮಾತಾಡಂಗಿಲ್ಲ ರೀ ಅದ್ರದ್ದು. ಯಾಕೆ ಹೇಳ್ರಿ, ಅವ್ರಿಕಾಯಿ ಪಲ್ಯ ಈ ಮನ್ಯಾಗ ಯಾರೂ ತಿನ್ನಂಗಿಲ್ಲ ರೀ ಅವ್ರು. ನಾನು ಒಬ್ಬಾಕೆ ತಿನ್ನಕ್ಕೆ ಅಂದ್ಬಿಟ್ರೆ ಯಾರೂ ತಿನ್ನಂಗಿಲ್ಲ. ಅಂತಾದ್ರೂ ಅವ್ರಿಕಾಯಿ ಅರ್ಧ ಕೆ ಜಿ ಹಾಕ್ಯಾರ ನೋಡ್ರಿ. ಇವ್ರೇನು ಹೇಳಿರ್ತಾರೆ ಹಿಂಗೆ ಪಾವು ಕೆ ಜಿ ಹಾಕ್ರಿ ಮಾಡಿರುತ್ತೆ, ಅಷ್ಟೇ ಓದೇನು ಮಾಡೋರು ಅರ್ಧ ಕೆ ಜಿ ಕಿಲೋ ಇರುತ್ತಂದು ಹಿಂಗೆ ದಬಾಶ್ ಹಾಕಿಬಿಡ್ತಾರೆ ಅವ್ರು ಮಾರೋರು. ಒಳ್ಳೆ ಹೆಣ್ಮಕ್ಳು ದಬಾಸ್ತಿರ್ತಾರೆ ಅವರು. ಮತ್ತು ಗಂಡು ಮಕ್ಳು ಸಿಕ್ಕರೆ ಏನು ಕೇಳಿರಿ ದಬಾಶ್ ಹಾಕಿಬಿಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಅವ್ರಿಕಾಯಿ ನೋಡ್ರಿ ಅದ್ರೊಳಗೆ ಚಲೋ ಇರಲಾರ್ದು ಎಷ್ಟು ಕಾಯಿ ಅದಾವೆ ನೋಡ್ರಿ ಅದ್ರೊಳಗೆ. ನಾವು ಅಂದ್ರೆ ಏನೈತಿ ಯಾರಿಷ್ಟು ನೋಡಿ ತೆಗ್ದಾರ ಅಲ್ಲಿ ಇಟ್ಟಾರ ಬರ್ತು, ಇಲ್ಲಂದ್ರೆ ಕಾಯಿ ತೊಗೊಳಗ ನೋಡಿ ಆರಿಸಿ ತೊಗೋತು. ಏನು ಮಾಡಕ್ಕೆ ಬರಂಗಿಲ್ಲ ರೀ, ತೊಗೊಂಬಂದಾರ್ರಿ. ಇದೊಂದು ವಾರ ಹಂಗಟ್ಟು ಇವನ್ನ ಜಗ್ಗಿ ಆಡ್ಸ್ಬೇಕು ನೋಡ್ರಿ. ನೋಡ್ರಿ ಅಲ್ಲಿಗೆ ಏನು ಆರ್ಸತ್ತಲ್ಲಿ ಚಲೋ ಇರಲಾರ್ದು ಕಾಯಿ ನೋಡ್ರಿ ಅವ್ರಿಕಾಯಿ ಎಷ್ಟು ಸುಮಾರು ಕಾಯಿ ಇದಾವೆ ಅಂದ್ರ ಒಳಗೆ. ಒಂದು ಪಾವು ಕೆ ಜಿ ಕಾಯಿ ಒಳಗೆ ಒಂದು ಅರ್ಧ ಕಾಯಿ ಸುಮಾರು ಕಾಯಿ ಹೊಂಡ್ತಾವೆ ನೋಡ್ರಿ, ಅಷ್ಟು ಸುಮಾರು ಕಾಯಿ ಐತಿ. ಏನು ಮಾಡೋಕೆ ಬರಂಗಿಲ್ಲ ರೀ. ಇನ್ನು ಇವರು ತೊಗೊಂಬಂದಾರು, ಅವರು ಕೊಟ್ಟು ಹೋದಾರು, ಮುಗ್ದೈತಿ. ಇನ್ನೇನು ಮಾಡೋಕೆ ಬರಂಗಿಲ್ಲ ರೀ. ಮಂಗಳವಾರ ದಿವಸ ರೀ ನಮ್ಮ ಚಾರು ಏನು ಮಾಡ್ಯಾರ್ರಿ, ನಾನು ಮೊಬೈಲ್ ನೋಡ್ಕೊತ ಕೂತಾನೆ, ಯಾಕೆ ನಮ್ಮ ತಂಗಿ ಮನ್ಕೊಂಡಾಡ್ರಿ. ಈಗ ಆಟ ಆಡತ್ತಿಡ್ರಿ ಒಳಗೆ ಆಟ ಆಡತ್ತ ಬಿಡತ್ತಂದು ನಾವು ಸುಮ್ಮದಿವಿ. ಆಕಿ ಒಂದು ಸಂತೆದೊಂದು ಚೀಲ ತೊಗೊಂಡ ಆ ಕಡೆ ಓಡಾಕತ್ತಾಳ್ರಿ. ಸಂತೆ ಒಗಡಕತ್ಲಿ ಆ ಕಡೆ ಓಡಾಕತ್ತಾಳ್ರಿ. ಹುಡುಗಿ ಎಲ್ಲೊತ್ತು ನೋಡ್ಬೇಕು ಗಪ್ಪತ್ತು ಹೋಗ್ತಾನು, ಹೋಗ್ಯಾಟ ಅರ್ಧ ಹಾದಿನೂ ಹೋಗ್ಯಾ ಹುಡುಗಿ. ಮತ್ತು ಹೊಳ್ಳಿ ಕರ್ಕೊಂಬರ್ಬೇಕತ್ತಂದು ಏನು ಹೋದ್ನಿ, ನನಗೆ ಮುಂದೆ ಓಡಿ ಬಂದು ಮತ್ತು ಬೇರೆದವ್ರ ಮನ್ಯಾಗ ಸೇರ್ಕೊಂಡ್ರು. ಇಷ್ಟು ಬೆರಿಕೆ ಬಿಟ್ಟಾಳ್ರಿ ನಮ್ಮ ಚಾರು. ನೋಡ್ರಿ ಉಂಡು ಮೆಣ್ಸಿಕಾಯಿ ಎಷ್ಟು ದಪ್ಪ ಅಲ್ಲಿ ನಾ ತಂದಿದ್ದು ನೋಡ್ರಲ್ಲ ಹೆಂಗದವು, ಅವಕಾಯಿ ಡಿಫ್ರೆನ್ಸ್ ನೋಡ್ರಿ. ನಾ ತಂದು ಟೊಮೆಟೊ ನೋಡ್ರಿ, ಇಲ್ಲಿ ಟೊಮೆಟೊ ನೋಡ್ರಿ ಅವನ್ನ ಯಪ್ಪ ದೇವ್ರೆ. ಇದ್ರೊಳಗೆ ಏನು ಅರ್ಧ ಕಟ್ ಮಾಡಿ ಇಡೋಕ್ಕೂ ಬರಂಗಿಲ್ಲ ರೀ, ಮತ್ತು ಇದನ್ನೂ ಮಾಡೋಕೆ ಬರಂಗಿಲ್ಲ, ಅಷ್ಟು ಹಾಕೋಕ್ಕೂ ಬರಂಗಿಲ್ಲ. ಅಷ್ಟು ದಪ್ಪ ಹಾಗಲಕಾಯಿ ನೋಡ್ರಿ, ಅದನ್ನ ತಂದಿದ್ದು ನಿನ್ನೆ ವಾರದಾಗಿನ ಹಾಗಲಕಾಯಿ ರೀ. ಈಗ ಇವ್ರು ತಂದಿದ್ದು ನೋಡ್ರಿ ಕೆಟ್ಟ ಕರಿ ಹೆಸ್ರು ಕಾಯಿ ಐತ್ರಿ, ಫುಲ್ ಕೈ ಇರ್ತೈತೆ ಅದು. ಅದೇನು ಕೈ ಹಂಗೆ ತೆಗಿಬೇಕು ಅನ್ನೋದು ಗೊತ್ತಾಗಂಗಿಲ್ಲ ರೀ. ಅಷ್ಟು ಕೈ ಇರ್ತೈತೆ ಕಾಯಿ. ಬಿಳಿ ಕಾಯಿ ಒಳಗೆ ಕೈ ಕಡಿಮೆ ಇರ್ತೈತೆ ರೀ, ಹಿಂಗಾಗಿ ಬಿಳಿ ಕಾಯಿ ತರ್ತೇನೆ ರೀ ಹೆಚ್ಚಾಗಿ. ಹಸಿರು ಕಾಯಿ ಒಳಗೆ ಕೈ ಭಾಳ ಇರ್ತೈತೆ ರೀ. ಆಮೇಲೆ ನೋಡ್ರಿ ಇದನ್ನ ಕಟ್ ಮಾಡಿ ತೆಗೆದು ನೋಡ್ರಿ, ಇದೊಂದು ಪಾವು ಕೆ ಜಿ ಮ್ಯಾಗ ಹೊಣ್ತೈತೆ ನೋಡ್ರಿ. ಹಿಂದಿನ ಬಡ್ಡಿನ ಇದನ್ನೇನು ಮಾಡೋದೈತೆ ರೀ, ವೇಸ್ಟ್ ಅಲ್ಲೇನು ರೀ ತೆಗೆದೋಗಿದೆ. ಈಗಿನ ತಗೊಂಡ ನೋಡ್ರಿ ಮುಂದಿನ ಭಾಗ ಇಷ್ಟ ರೀ ನಮ್ಗೆ ಯೂಸ್ ಆಗೋದು. ನನ್ನ ಹಿಂದಿನ ಭಾಗ ಎಲ್ಲ ತೆಗೆದೋಗಿದ್ರು, ಅದನ್ನು ಅಷ್ಟು ಕೊಟ್ಟಾರ ನೋಡ್ರಿ. ಅದನ್ನು ಏನು ಮಾಡೋಕೆ ಬರಂಗಿಲ್ಲ ನೋಡ್ರಿ. ಅದಾದ್ಮ್ಯಾಗ ಮುಂಜಾನೆ ಏಳೋದ್ರಾಗ ನೋಡ್ರಿ, ಇದು ಬುಧವಾರ ದಿನ ಮುಂಜಾನೆ ಇರೋದು ಮಳೆ ನೋಡ್ರಿ. ಫುಲ್ ಬೆಳತನ ಹಿಂಗೈತೆ ನೋಡ್ರಿ ಮಳೆ, ರಾತ್ರಿ ಪೂರ್ತಿ ಮಳೆ ಹಿಂಗೈತೆ ರೀ. ಮುಂಜಾನೆ 7 ಗಂಟೆ ಅದಾಗಿತ್ತು ರೀ ಟೈಮ, ಈಗಾದರೂ ಹಿಂಗೈತೆ ರೀ. ಇನ್ನು ಏನು ಕಡಿಮೆ ಆಕೈತೋ ಏನು ಮಾಡ್ತೈತೋ ನೋಡ್ಬೇಕ್ರಿ ಮಳೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ.